ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲಿ ಎಲ್ರು ಕೇಳಿಸ್ಕೊಳ್ಳಿ, ಇನ್ ಮ್ಯಾಕ್ ನಮ್ಮವರು DC ಆಯ್ತವ್ರೆ. ನಿಮ್ ಸಮಸ್ಯೆ ಸಂಕಟ ಏನೇ ಇದ್ರು ನಮ್ಮವ್ರು ತೀರಿಸ್ತಾರೆ. ಬನ್ನಿ, ಊರ್ ತುಂಬಾ ಮೆರವಣಿಗೆ ಮಾಡ್ಕೊಂಡು ಹೋಗಮ್ಮ. ಅಯ್ಯೋ ಬೇಡ ಶ್ರೀ. ಬನ್ನಿ ಮಿಸ್. ಸಾಕು ಸಾಕು ನಿಲ್ಸಿ. ಅತ್ತಿಗೆ, ನೀವು ಜನರ ಪ್ರೀತಿನ ಸಾಕು ಅಂತಲೂ ಹೇಳಂಗಿಲ್ಲ. ನಿಮ್ಮ ಶ್ರಮಕ್ಕೆ ಪ್ರಾಮಾಣಿಕತೆಗೆ ಜನ ಹೃದಯ ತುಂಬಿ ಪ್ರೀತಿ ಹಂಚ್ತಾರೆ. ಕರೆಕ್ಟ್ ಕಲ. ಹಾಗಾದ್ರೆ ಇನ್ಮೇಲೆ ಮನೆ ಮುಂದೆ ಸೈರನ್ ಇರೋ ಒಂದು ಕಾರ್ ಇರ್ತದಲ್ವಣ, ಟ್ವೀ 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 ಅಂತ. ಹೋಗಲ್ಲ ಅಲ್ಲ, ನಾವು ಅದ್ರಲ್ಲೊಂದು ರೌಂಡ್ ಹೋಗುವಲ್ಲ. ಅದನ್ನ ಸೈಕಲ್ ಕಿತ್ತೋಯ್ತಿಲ್ಲ ರೌಂಡ್ ಹೋಗಕ್ಕೆ. ಅದು ಸರ್ಕಾರಿ ಕಾರು. ಅದಕ್ಕೆ ಮೊದ್ಲು ಇವನ್ ಹಿಡಿದು ಒಳಗಾಕಿ ಹೇಳ್ತೀನಿ. ಬೇಡ ಬೇಡ. ಜನ ಎಲ್ಲ ಏನ್ ಅನ್ಕೊಂಡಿರ್ತಾರೋ ಏನೋ, ನಮ್ ಬ್ಯಾಂಡ್ ನಾವೇ ಬಾರ್ಸ್ಕೊಂಡಂಗಾಯ್ತು. ನಾವೇ ಬಾರ್ಸ್ಕೋಬೇಕು. ಜಮಾನ ಬದಲಾಗೈತೆ ಮಿಸ್. ಆರೋಗ್ಯವಾಗಿರೋ ಊಟಕ್ಕೂ ಅಡ್ವರ್ಟೈಸ್ಮೆಂಟ್ ಮುಖ್ಯ, ಪ್ರಾಮಾಣಿಕತೆಗೂ ಪ್ರಚಾರ ಬೇಕು. ಏನ್ ಬೇಕಿಲ್ಲ, ಒಳ್ಳೆತನ ಯಾವಾಗಿದ್ರು ಜನರನ್ನ ಮುಟ್ಟತ್ತೆ. ಕೆಲವೊಂದು ಒಳ್ಳೆ ವಿಷಯ ತಡವಾಗಿ ಮುಟ್ಟಿದ್ರೆ ಪ್ರಯೋಜನ ಇಲ್ಲ ಮಿಸ್. ಲೈ ಕೂಗರ ಅತ್ತಿಗೆ 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 ಅದಕ್ಕೆ ಗಂಡನಿಗೆ, ಅದಕ್ಕೆ ಗಂಡನಿಗೆ, ಅದಕ್ಕೆ ಗಂಡನಿಗೆ, ಅದಕ್ಕೆ ಗಂಡನಿಗೆ. ಅತ್ತೆ, ನಿಮ್ಮ ಸೊಸೆ ಈಸನೇ ಆಗ್ಬೋದು ಅಂತ ಅನಿಸ್ತೇವೆ. ಕಂಗ್ರ್ಯಾಚುಲೇಷನ್ಸ್ ಸ್ನೇಹ. ಅವ ನಿನ್ ಕೈಯಾರೆ DC ಮಾಡೋರಿಗೆ ಆರತಿ ಮಾಡುವ. ಸ್ನೇಹ, ಹೆಂಗೈತವ ಪರೀಕ್ಷೆ? ಎಲ್ಲ ಚೆನ್ನಾಗಾಯ್ತು ಮಾವಯ್ಯ. ಅಪ್ಪಯ್ಯ, DC ಮೇಡಮ್ ಅಂತ ಹೇಳ್ತಾ ಇದ್ದೀನಿ, ನೀನ್ ನೋಡಿದ್ರೆ ಪರೀಕ್ಷೆ ಹೆಂಗಾಯ್ತು ಅಂತ ಕೇಳ್ತಿದ್ಯಲ್ಲ. ರಾಧಾ, ಆರತಿ ತಗೋಬ. ಸ್ನೇಹ, ಜಾನೆ ಖುಷಿ ಆಗ್ತಿದೆ ಕಣವ. ಅವ ತಂಗಿವ ಇಲ್ಲಿ ಮಗಿಗೆ ಹಾಲು ಕುಡಿಸ್ತಾಳೆ. ಇರ್ಲಿ ಇರ್ಲಿ. ಅವ ನೀನ್ ಆರತಿ ಮಾಡವ. ನಾನು ಫೋನ್ ಮಾಡಿ ನಿಮ್ಮವ್ವ ಊರು ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿದ್ಮೇಲೂ ಇಂಟರ್ವ್ಯೂ ಮುಗಿಸ್ಕೊಂಡು ಪಾಸ್ ಆಗಿ ಬೇರೆ ಬಂದಿದ್ಯಾ? ಅತ್ತೆ ಮುಖ ನೋಡಿದ್ರೆ ಯಾಕೋ ಅವ್ರಿಗೆ ಇದರಲ್ಲಿ ಅಸಮಾಧಾನ ಇದ್ದಂಗಿದೆ. ಇದನ್ನ ಉಪಯೋಗಿಸ್ಕೋಬೇಕು. ಅತ್ತೆ ಮಾವಯ್ಯ ಆಶೀರ್ವಾದ ಮಾಡಿ. ಎಲ್ಲ ಒಳ್ಳೇದಾಗುತ್ತೆ. ಸಂದಕ್ಕಿರವ. ಸ್ನೇಹ, ಹೋಗ ವಿಶ್ರಾಂತಿ ತಕ್ಕ ಹೋಗ. ಬಾವ. ಸೂಪರ್. ಅದಕ್ಕೆ ನೀವು ಪಕ್ಕಾ ಸೆಲೆಕ್ಟ್ ಆಗ್ತೀರಾ ಅಂತ ನಂಗೆ ಗೊತ್ತಿತ್ತು. ಕಂಗ್ರ್ಯಾಚುಲೇಷನ್. ಇದೇನಕ್ಕೆ ಹೊಸದಾಗಿ ನೀವು ತಾವು ಅಂತೆಲ್ಲ ಮಾತಾಡಿಸ್ತಿದ್ದೀರಾ? ಸ್ಥಾನಕ್ಕೆ ತಕ್ಕ ಗೌರವ.
ಹಾಗೆಲ್ಲ ಏನೂ ಬೇಡ. ನೀವು ನನ್ನ ಜೊತೆ ಮೊದಲಿನ ಥರ ಮಾತಾಡ್ಸಿದ್ರೇ ನಾನು ನಿಮ್ಮ ವಿಷಸ್ ರಿಸೀವ್ ಮಾಡೋದು. ಸ್ನೇಹ ಸೂಪರ್ ಕಣೆ, ಕಂಗ್ರ್ಯಾಚುಲೇಷನ್ಸ್. ನಂತರ ವಿಶ್ ಮಾಡಬೇಕು ಅಲ್ವಾ ಸ್ನೇಹ? ನಾನು ಯಾರಿಗೆ ಏಕವಚನದಲ್ಲಿ ಕರಿಬೋದು ಅಂತ ಹೇಳಿದ್ನೋ ಅವ್ರಿಗೆ ಮಾತ್ರ ಈ ಸಲ್ಗೆ. ಬಟ್ ಎನಿವೇಸ್ ಥ್ಯಾಂಕ್ಸ್ ರಾಧಾ. ನಾನು ತಮಾಷೆ ಮಾಡಿದೆ ಸ್ನೇಹ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಎಷ್ಟು ಜನ ಸಾಧಿಸಬೇಕು ಅಂದ್ಕೊಂಡವರು ಅದು ಕನಸಾಗೆ ಉಳ್ಕೊಂಡ್ಬಿಡುತ್ತೆ, ಆದರೆ ನೀನು ಸಾಧಿಸ್ಬಿಟ್ಟೆ. ಅದಕ್ಕೆ ಒಬ್ಬರಿಂದಾನೇ ಕನಸುಗಳು ನೆರವೇರಲ್ಲ. ನಿಮ್ಮೆಲ್ಲರ ಸಪೋರ್ಟ್ ಇಲ್ಲದೆ ನಾನು ಇಷ್ಟೆಲ್ಲ ಸಾಧಿಸೋಕೆ ಆಗ್ತಾನೆ ಇರಲಿಲ್ಲ. ಕರೆಕ್ಟ್ ಸ್ನೇಹ. ಗಂಟಿ ಮಾವನಂತ ಗಂಡ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ಯಾ. ಹಂಗೆಲ್ಲ ಏನಿಲ್ಲ, ಇಂಥ ಹೆಂಡತಿ ಪಡೆಯೋಕ್ಕೆ ನಾನು ಸಾಕಷ್ಟು ಪುಣ್ಯ ಮಾಡಿರಬೇಕು. ಅಂತೂ ನೀನು ಬರುವಾಗ ನಾನು ಇಲ್ಲೇ ಇದ್ದೀನಲ್ಲ, ಜಸ್ಟ್ ಮಿಸ್ಸು. ನಾನು ಇಷ್ಟೊತ್ತಿಗೆ ನನ್ನ ಅತ್ತೆ ಮನೆಗೆ ಹೋಗಬೇಕಿತ್ತು. ನಾನು ಅವಂತ ಕೇಳೋಮ ಅನ್ಕೊಂಡೆ, ಯಾಕಂತ ನಿರ್ಧಾರ ತಗೊಂಡ್ಲು ಅಂತ. ಅವ್ವ ಇದ್ದಕ್ಕಿದ್ದಂಗೆ ಹಿಂಗೆ ಹೇಳಿದ್ದು ನಂಗೆ ತುಂಬ ಗಾಬರಿ ಆಯಿತು ಅಣ್ಣಯ್ಯ. ಇಲ್ಲ, ನೀನು ಮಾಡಿದ್ದು ಸರಿಯಾಗೈತೆ ತಂಗವ್ವ, ಚಿಂತೆ ಮಾಡಬೇಡ. ಗಂಟಿ ಮಾವ ಬಂಗಾರತ ಹೇಳಿದ್ದು ಹಾಗಲ್ಲ. ನಂಜಮ್ಮ ಅವರು ಮತ್ತು ಚಂದ್ರು ಅವರು ಇಬ್ಬರು ತಾನೇ ಮನೆಗೆ ಬಂದು ಕರೆದಾಗ ಇಲ್ಲ ಅಂದರೆ ಅವ್ರಿಗೆ ಬೇಜಾರಾಗುತ್ತಲ್ಲ. ಅದು ಅಲ್ಲದೆ ವಸು ಮದುವೆ ಆದಾಗ್ಲಿಂದ ಈ ಮನೆಯಲ್ಲೇ ಹೆಚ್ಚು ಸಮಯ ಕಳೆದಿದ್ದಾಳೆ. ಇನ್ನೂ ಇಲ್ಲೇ ಉಳಿಸ್ಕೊಂಡಂಗೆ ಆಗುತ್ತಲ್ಲ ಅನ್ನೋ ಉದ್ದೇಶದಿಂದ ಆಗಂದ್ರು ಅಷ್ಟೇ. ಕರೆಕ್ಟು, ಅವನ ಯೋಚನೆನೂ ಸರಿಯಾಗಿ ಐತೆ. ಇನ್ನೂ ಒಂದು ಸ್ವಲ್ಪ ದಿನ ಬಿಟ್ಕೊಂಡೆ ತಂಗ್ಯವ್ವ ಹೋಗ್ಲಿ. ಅಣ್ಣಯ್ಯ, ಚಂದ್ರು ಕೋಪ ಮಾಡ್ಕೊಂಡೇ ಹೋದರು. ಫೋನು ಇಲ್ಲ, ಏನೂ ಇಲ್ಲ. ಅವರು ಮಾತಾಡ್ತಿಲ್ಲ ಅಂತ ನಾನು ಮಾತಾಡ್ತಿಲ್ಲ. ಅಯ್ಯೋ, ಇಷ್ಟೆಲ್ಲ ಆಯ್ತು ಅದಕ್ಕೆ. ನಾನು ಅಣ್ಣಯ್ಯನ ಹತ್ರ ಮಾತಾಡ್ತೀನಿ ಅದಕ್ಕೆ. ಇಲ್ಲ ಬೇಡ ಸ್ನೇಹ, ಅವ್ರಾಗೆ ಮಾಡಲಿ. ಇಲ್ಲ ಇಲ್ಲ, ಇದೆಲ್ಲ ಆಗಿದ್ದು ನನ್ನಿಂದನೇ. ಭಾವಂತವ ನಾನೇ ಮಾತಾಡ್ತೀನಿ. ಇವತ್ತೆಂಗೋ ಪಾರ್ಟಿ ಐತಲ್ಲ, ಭಾವನ ನಾನೇ ಕರಿತೀನಿ. ಪಾರ್ಟಿನ? ಯಾಕೆ ಪಾರ್ಟಿ? ಲೈ DC ಆಯ್ತವ್ರೆ, ಆಚರಿಸೋದು ಬೇಡವೆ? ಶ್ರೀ ಪ್ಲೀಸ್, ಇದೆಲ್ಲ ತುಂಬ ಓವರ್ ಆಯಿತು. ಇನ್ನೂ ಜಸ್ಟ್ ಇಂಟರ್ವ್ಯೂ ಮುಗ್ದಿದೆ ಅಷ್ಟೇ. ನಮ್ಗೆ ಆಟೆ ಸಾಕು ಮಿಸ್ಸು. ನೀವು DC ಆಯ್ತೀರ ಅನ್ನೋದ್ರಾಗೆ ನಮಗೆ ಡೌಟೇ ಇಲ್ಲ. ನಿಮ್ಮ ಕಾಲೇಜ್ನವರು, ಪ್ರಿನ್ಸಿಪಾಲು, ದೊಡ್ಡ ದೊಡ್ಡ ಅಧಿಕಾರಿನೆಲ್ಲ ಕರೆಸ್ತಾ ಇವ್ನಿ. ಸಂಜೆಗೆಲ್ಲ ತಯಾರಾಯ್ತೈತೆ. ಹಂಗೆ ಭಾವನ್ನ ನಾನೇ ಕರಿತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.